ಹಳ್ಳಿಯ ಹಿಂದಿನ ಶೋಷಿತ ಸಮುದಾಯಗಳು ಕಂಡಂಥ ನೋವುಗಳನ್ನು ಎಡೆ ಎಳೆಯಾಗಿ ಈ ಚಲನಚಿತ್ರದಲ್ಲಿ ತೋರಿಸಿದ್ದಾರೆ. ಪ್ರಕಾರ ಏನಪ್ಪ ಕಾನೂನು ನಡಿಬೇಕು, ಆ ಕಾನೂನು ಎತ್ತಿರ್ತಕ್ಕಂಥ ದುನಿಯಾ ವಿಜಯ್ ಸರ್ಗೆ ಈ ತುಂಬರದ ಧನ್ಯವಾದಗಳನ್ನು ಅರ್ಪಿಸ್ತೀನಿ. ಅದೇ ರೀತಿಯಾಗಿ ಇವತ್ತು ಫ್ಯಾಮಿಲಿ ಸಮೇತ ಕುಂತ್ಕೊಂಡು ನೋಡ್ತಕ್ಕಂಥ ಸಿನಿಮಾ ದುನಿಯಾ ವಿಜಯ್ ಸರ್ ಮಾಡಿರ್ತಕ್ಕಂಥ ಸಿನಿಮಾ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲರೂ ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾವನ್ನು ನೋಡಬೇಕು. ಸಂವಿಧಾನ ಮತ್ತು ಶೋಷಿತರ ಪರವಾಗಿ ಮಾಡಿರ್ತಕ್ಕಂಥ ಸಿನಿಮಾ ಯಶಸ್ವಿ ಆಗಬೇಕು. 100 ದಿನ ಯಶಸ್ವಿಯಾಗಿ ಚಿತ್ರಮಂದಿರ ನೋಡ್ಬೇಕಂತೇಳಿ ಈ ಸಂದರ್ಭದಲ್ಲಿ ಎಲ್ಲ ನನ್ನ ಸಿನಿಮಾ ವೀಕ್ಷಕರಲ್ಲಿ ನಾನು ಮನವಿ ಮಾಡಿಕೊಳ್ತೇನೆ. ಸಿನಿಮಾ ಸೂಪರ್ ಆಗಿದೆ ಸರ್. ಪ್ರತಿಯೊಂದು ಏನಂದರೆ ಸಮಾಜಕ್ಕೆ ಏನೇನು ಕೊಡಬೇಕೋ ಆ ಕೊಡುಗೆಗಳನ್ನ ಸನ್ನಿವೇಶಗಳನ್ನ ಆ ರೀತಿ ಚಿತ್ರೀಕರಣ ಮಾಡಿದ್ದಾರೆ. ಶಿಕ್ಷಣದ ಬಗ್ಗೆ ಭಾಳ ಚೆನ್ನಾಗಿ ಹೇಳಿದ್ದಾರೆ. ಒಂದು ಹೆಣ್ಣಿನ ಬಗ್ಗೆ ಶೋಷಣೆಯ ಬಗ್ಗೆ ಚೆನ್ನಾಗಿ ತೋರಿಸಿದ್ದಾರೆ. ಅದ್ರ ಹೆಣ್ಣು ಯಾವ ರೀತಿ ಎಚ್ಚೆತ್ಕೋಬೇಕು ಸಮಾಜದಲ್ಲಿ ಅನ್ನೋದನ್ನು ತೋರಿಸಿದ್ದಾರೆ. ಭಾಳ ಅದ್ಭುತವಾಗಿದೆ. ಒಂದೊಂದು ಸನ್ನಿವೇಶನೂ ಒಂದು ಸಮಾಜಕ್ಕೆ ಒಂದೊಂದು ಪಾಠ ಕಲಿಸುತ್ತೆ ಅಂತ ಹೇಳ್ಬೋದು ನಾನು ಈ ಸಿನಿಮಾದಿಂದ. ಇದನ್ನು ನಮ್ಮ ಜನ ಅರ್ಥ ಮಾಡ್ಕೋಬೇಕು, ಸಿನಿಮಾ ನೋಡಬೇಕು, ಕನ್ನಡ ಸಿನಿಮಾನ ಬಂದು ಬೆಳೆಸಬೇಕು. ಇದಕ್ಕಿಂತ ಕನ್ನಡ ಸಿನಿಮಾ ಇನ್ಯಾವುದಿದೆ ಹೇಳಿ? ಅದ್ಭುತವಾದ ಸಿನಿಮಾ ಅಂತಲೇ ಹೇಳ್ಬೋದು. ಇಷ್ಟು ಚೆನ್ನಾಗಿ ಬಂದಿರೋ ಸಿನಿಮಾನ ನಮ್ಮ ವೀಕ್ಷಕರು ಬಂದು ಸಿನಿಮಾ ನೋಡಿ ಪ್ರೋತ್ಸಾಹಿಸಬೇಕು ಅಂತ ಹೇಳ್ತೀನಿ. ಪ್ರತಿಯೊಬ್ಬರು ಕಲಾವಿದರು ಅದ್ಭುತವಾಗಿ ಅಭಿನಯಿಸಿದ್ದಾರೆ. ಇದು ಪಕ್ಕಾ ವಸೂಲಾಗುತ್ತೆ. ಇದು ಮೂವಿ ಒಂದು ಬರೆದಿಟ್ಕೊಳ್ರಿ. 2026 ಗ್ರ್ಯಾಂಡ್ ಓಪನಿಂಗ್. ಇದು ಬ್ಯಾಕ್ ಟು ಬ್ಯಾಕ್ ಒಳ್ಳೊಳ್ಳೆ ಸಿನಿಮಾಗಳು ಬರುತ್ತೆ ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ. ವಿಜಯಣ್ಣನಿಗಂತೂ ಖಂಡಿತ ಇದು ನ್ಯಾಷನಲ್ ಅವಾರ್ಡ್ ಬಂದೇ ಬರುತ್ತೆ. ಆ ಮಟ್ಟಕ್ಕೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಅವ್ರು. ಯಾಕೆ ಎಲ್ಲ ಪ್ರೆಸ್ ಮೀಟಲ್ಲೂ ಜೈ ಭೀಮ್ ಅಂತ ಇದ್ರು ಅಂತಂದರೆ, ಸಮಾನತೆ ಅನ್ನೋದು ಎಲ್ರಿಗೂ ಸಮವಾಗಿರಬೇಕು ಅನ್ನೋದೇ ಅದು ಈ ಸಾರಾಂಶ ಉಳ್ಳಂಥ ಲ್ಯಾಂಡ್ ಲಾರ್ಡ್. ಇದು ಕಾಟೇರಕ್ಕೂ ಇದಕ್ಕೂ ಹೋಲಿಕೆ ಇದೆ ಅಂತ ತುಂಬ ಜನ ನಸ್ಕುಸ್ ಅಂತ ಮಾತಾಡ್ತಾ ಇದ್ರು. ಯಾವುದೇ ಕಾರಣಕ್ಕೂ ಇದು ನಸ್ಕುಸ್ ಅಂತ ಅನ್ಬೇಡಿ. ಅದಕ್ಕೂ ಇದಕ್ಕೂ ತುಂಬ ಸಿಮಿಲಾರಿಟಿ ಇಲ್ಲವೇ ಇಲ್ಲ, ಹೋಲಿಕೆನೇ ಇಲ್ಲ. ಇದ್ರ ಕಥೆನೇ ಬೇರೆ, ಅದ್ರ ಕಥೆನೇ ಬೇರೆ. ಪಕ್ಕಾ ಬ್ಲಾಕ್ ಬಸ್ಟರ್ ಮೂವಿ. ಪಕ್ಕಾ ಟಿಕೆಟ್ಗೆ ಯಾವುದೇ ಕಾರಣಕ್ಕೂ ಮೋಸ ಇಲ್ಲ. ಇದು ಫೇಕು ಅಲ್ಲ. ನಾನು ಆಕ್ಟ್ ಮಾಡ್ತಾ ಇದ್ದೀನಿ ಅಂತಲೂ ಕೂಡ ನಾನು ಹೇಳ್ತಾ ಇಲ್ಲ. ಪಕ್ಕಾ ಬ್ಲಾಕ್ ಬಸ್ಟರ್ ಆಗುತ್ತೆ. 2026 ಫೈರ್. ಸೂಪರ್ ಆಗೈತೆ, ಚೆನ್ನಾಗೈತೆ ಅಣ್ಣ. 100 ಪಕ್ಕ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಅಣ್ಣ. ನೈಸ್ ಮೂವಿ, ಫ್ಯಾಮಿಲಿ ಆ್ಯಕ್ಷನ್ ಡ್ರಾಮಾ. ಪ್ಲೀಸ್ ವಾಚ್ ಇನ್ ಥಿಯೇಟರ್ ಓನ್ಲಿ. ತುಂಬ ಚೆನ್ನಾಗಿದೆ ಸರ್ ಸಿನಿಮಾ. ಸ್ಕ್ರೀನ್ ಪ್ಲೇ ಮೇಕಿಂಗ್ ಎಲ್ಲ ಚೆನ್ನಾಗಿದೆ. ರಾಜ್ಬಿ ಶೆಟ್ಟಿ ಅವರ ಆ್ಯಕ್ಟಿಂಗ್ ಅಲ್ಟಿಮೇಟು. ದುನಿಯಾ ವಿಜಯ್ ಅವರು ಚೆನ್ನಾಗಿ ಮಾಡಿದ್ದಾರೆ. ಮಿತ್ರ ಸರ್ದು ಟ್ವಿಸ್ಟ್ ಚೆನ್ನಾಗಿದೆ ಲಾಸ್ಟಿಗೆ. ತುಂಬ ಇಷ್ಟ ಆಯಿತು ಸಿನಿಮಾ. ಜೈ ಭೀಮ್. ಬಾಸ್ ಮೂವಿ ಸೂಪರ್, ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ತುಂಬ ಖುಷಿ ಆಯಿತು. ಜೈ ಭೀಮ್. ಬಾಸ್ ಅಂತೂ ಅಲ್ಟಿಮೇಟ್ ಮೂವಿ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ, ಒಳ್ಳೆ ಕಂಟೆಂಟೆಡ್, ಒಳ್ಳೆ ಫ್ಯಾಮಿಲಿ ಇಂಟೆಂಟೆಡ್, ತುಂಬ ಚೆನ್ನಾಗಿದೆ. ಕತೆ ಎಲ್ಲ ತುಂಬ ಚೆನ್ನಾಗಿದೆ. ಮಿಡ್ಲ್ ಕ್ಲಾಸ್ ಹುಡುಗರಿಗಂತೂ ಒಳ್ಳೆ ಸ್ಟೋರಿ ಕೊಟ್ಟಿದ್ದಾರೆ. ಎಲ್ಲ ಫುಲ್ ಚೆನ್ನಾಗಿದೆ ಮೇಡಮ್, ತುಂಬಾ ಚೆನ್ನಾಗಿದೆ ಮೇಡಮ್. ಕಂಟೆಂಟು ಚೆನ್ನಾಗಿದೆ. ದುನಿಯಾ ವಿಜಯ್ ಸರ್ ಅಂತೂ ಅಲ್ಟಿಮೇಟು ನಮ್ಮ ಬಾಸ್ ಮಾಡಿರೋ ಮೂವಿ ಇದು.